ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನೇ ನಾನು ಪ್ರಭು. ಹುಬ್ಬಳ್ಳಿ ಧಾರವಾಡ ಬೆಂಗಳೂರನ್ನು ಬಿಟ್ಟರೆ ಅದು ಅತಿ ದೊಡ್ಡ ಮಹಾನಗರ ಪಾಲಿಕೆ ಅವಳಿ ನಗರ, ಛೋಟಾ ಮುಂಬೈ ಅಂತ ಕರೀತಾರೆ, ಬೇರೆ ಬೇರೆ ಹೆಸರುಗಳು. ಇತ್ತೀಚೆಗೆ ಯಾಕೆ ಜಾಸ್ತಿ ಹೆಸರಾಗ್ತಿದೆ ಅಂತ ಹೇಳಿದ್ರೆ ಸಮಸ್ಯೆಗಳ ಆಗರದಿಂದಾಗಿ. ಸ್ಮಾರ್ಟ್ ಸಿಟಿ ಅಂತ ಮಾಡಿದರು, ಇನ್ನೂ ಮಾಡ್ತಾನೇ ಇದ್ದಾರೆ. ಧೂಳು ಮುಕ್ತ, ಒಂದು ಕಡೆ ಧೂಳು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಿಮ್ಗೆ ಯಾರಾದರೂ ಹೋದರೆ ಹುಬ್ಬಳ್ಳಿಗೆ ಧೂಳಿನ ಅಭಿಷೇಕ ಆಗುತ್ತೆ. ಅಭಿವೃದ್ಧಿ ಕೆಲಸಗಳು ಆಮೆಗತಿಯಲ್ಲಿ ಸಾಗ್ತಾ ಇದೆ, ಅದು ಬಿಡೋಣ. ಈ ಕಸದ ಸಮಸ್ಯೆ ಎಷ್ಟು ಉಲ್ಬಣವಾಗಿದೆ ಗೊತ್ತಾ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ. ಅದರಲ್ಲೂ ಒಂದು ಸವಾಲಿನ ಕೆಲಸ ಆಗಿಬಿಟ್ಟಿದೆ ಈಗ. ಇದರಲ್ಲಿ ಯಾವ ರೀತಿ ರಾಜಕಾರಣ ನಡೀತಾ ಇದೆ ಹಾಗಾದರೆ? ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಜನಪ್ರತಿನಿಧಿಗಳು. ಸಾರ್ವಜನಿಕರು ಎಷ್ಟೇ ಬಾರಿ ಹೋರಾಟಗಳನ್ನು ಮಾಡಿದರೂ ಕೂಡ ಆ ಕಸ ವಿಲೇವಾರಿ ಅನ್ನುವಂಥದ್ದೇನಿದೆ ಅದಕ್ಕೆ ಪರಿಹಾರವನ್ನು ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಸವನ್ನು ವಿಲೇವಾರಿ ಎಲ್ಲಿ ಮಾಡಬೇಕು? ಕಸ ವಿಲೇವಾರಿ ಘಟಕ ಎಲ್ಲಿರಬೇಕು? ನಿಯಮದ ಪ್ರಕಾರ ಇಂತಿಷ್ಟೇ ವ್ಯಾಪ್ತಿಯಲ್ಲಿರಬೇಕು, ಜನನಿಬಿಡ ಪ್ರದೇಶಗಳಿರಬಾರ್ದು, ಅಲ್ಲಿ ಯಾವುದೇ ರೀತಿಯ ಹೊಗೆ ಆಗಿರ್ಬೋದು, ವಾಸನೆ ಆಗಿರ್ಬೋದು, ಪರಿಣಾಮವನ್ನು ಬೀರಬಾರ್ದು ಅಂತ. ಆದರೆ ಅಲ್ಲಿನ ಪಾಲಿಕೆ ಏನಿದೆ, ಅಧಿಕಾರಿಗಳೇನಿದ್ದಾರೆ, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈಗ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ತ್ಯಾಜ್ಯ ವಿಲೇವಾರಿಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಮಹಾನಿರ್ಲಕ್ಷ್ಯ. ಬೆಟ್ಟದಂತಹ ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ಸಿಗೋದು ಯಾವಾಗ? ಘಟಕದಲ್ಲಿ ಪ್ರತಿನಿತ್ಯ ಸಂಗ್ರಹವಾಗ್ತಿದೆ 350 ಟನ್ಗೂ ಅಧಿಕ ತ್ಯಾಜ್ಯ. 29 ಎಕರೆಯಲ್ಲಿ 16 ವರ್ಷಗಳಿಂದ ಕಸದ ಬೆಟ್ಟವೇ ಸಂಗ್ರಹ ಆಗಿದೆ. ತ್ಯಾಜ್ಯ ಸಂಗ್ರಹದಿಂದ ಉಂಟಾಗ್ತಾ ಇದೆ ಕಲುಷಿತ ವಾತಾವರಣ. ಹುಬ್ಬಳ್ಳಿ ಹೊರವಲಯದ ಕಾರವಾರ ರಸ್ತೆಯಲ್ಲಿದೆ ಕಸ ವಿಲೇವಾರಿ ಘಟಕ. ಸಾಂಕ್ರಾಮಿಕ ರೋಗ ಉಲ್ಬಣಿಸ್ತಾ ಇದ್ರು ಕೂಡ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಬೆಟ್ಟದಂತಿರುವಂತಹ ಗಾರ್ಬೇಜ್ ಯಾರ್ಡ್ ತೆರವಿಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ಒಂದೇ ಕಡೆ ತ್ಯಾಜ್ಯ ಕೊಳೆತು ದುರ್ವಾಸನೆ ಹೊಡಿತಾ ಇದೆ. ಪ್ರತಿಭಟನೆ ಕೂಡ ಶುರು ಮಾಡಿದ್ದಾರೆ ಈಗ ನಿನ್ನೆಯಿಂದ ಸ್ಥಳೀಯರು, ಅಲ್ಲಿನ ಕಾರ್ಪೊರೇಟರು ನಾಗರಾಜ್ ಗೌರಿಯವರು ನಿರಂತರವಾಗಿ ಪ್ರತಿಭಟನೆಗಳಿದ್ದಾರೆ. ಈಗ ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ಇದು ಕಸ ವಿಲೇವಾರಿ ಘಟಕ, ಅಂದರೆ ತ್ಯಾಜ್ಯ ವಿಲೇವಾರಿ ಘಟಕ. ನೋಡಿ, 29 ಎಕರೆ ಇದೆ. ಇದು ಬೆಟ್ಟ. ಏನೋ ದೂರದಿಂದ ನೋಡಿದ್ರೆ ಏನಪ್ಪ ಇದು, ಏನೋ ಬೆಟ್ಟ ಇದೆ, ಬೆಟ್ಟದಲ್ಲಿ ಹೊಗೆ ಬರ್ತಾ ಇದೆ, ಮಂಜು ಕವಿದ ವಾತಾವರಣ ಅಂತ ಅನ್ಕೊಳ್ಬೋದು. ಹತ್ರ ಹೋದ್ರೆ ಗೊತ್ತಾಗುತ್ತೆ ಗಬ್ಬುನಾಥ. ಅಯ್ಯೋ, ಇದು ಕಸದ ರಾಶಿ, ಕಸದ ಗುಡ್ಡ ಬೆಟ್ಟ ಇದು. ನೋಡಿ ಎಷ್ಟು ತುಂಬಿದೆ. ಅದನ್ನು ವಿಲೇವಾರಿ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ. ಪ್ಲಾಸ್ಟಿಕ್ಗಳು, ಇನ್ನಿತರ ತ್ಯಾಜ್ಯಗಳು ಕೊಳುತು ನಾರ್ತಾ ಇದೆ. ಅಲ್ಲಿ ಸುತ್ತಮುತ್ತಲು ಇರುವಂತಹ ಸ್ಥಳೀಯ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ಎಲ್ಲ ಹುಳು ಹುಪ್ಪಡಿಗಳು ಮನೆಯೊಳಗಡೆ ಬರ್ತಾ ಇದೆ. ಆಮೇಲೆ ಊಟ ಮಾಡೋಕ್ಕಾಗ್ತಾ ಇಲ್ಲ. ಸ್ಮೆಲ್ ರೀ ಫುಲ್. ಅದು ಒಳಗಡೆ ಹೋಗ್ಬಿಟ್ಟಿರುತ್ತೆ, ಅದು ಮೂಗಿಂದ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಅದೇ ಇರುತ್ತೆ. ಹಾಗಾಗಿ ಬೆಟ್ಟದಂತೆ ಈ ಗಾರ್ಬೇಜ್ ಏನಿದೆ, ಕಸ ಏನಿದೆ, ಅದು ಸಂಗ್ರಹ ಆಗಿದೆ. ಅದನ್ನು ತೆರವು ಮಾಡಬೇಕು ಅಂತೇಳಿ ಈಗ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ, ಪ್ರತಿಭಟನೆಗೆ ಇಳಿದಿದ್ದಾರೆ. ಬೇರೆ ಕಡೆ ಜಾಗ ನೋಡಬೇಕು, ದೂರ ಇರಬೇಕು, ನಗರ ಪ್ರದೇಶವನ್ನು ಬಿಟ್ಟು ಅಲ್ಲಿ ಯಾರೂ ವಾಸ ಮಾಡಲಿಕ್ಕೆ ಯೋಗ್ಯ ಇರೋದಿಲ್ಲ. ನೋಡಿ, ಅದೇನು ಸಾಮಾನ್ಯವಾದಂತಹ ಕಸನ? ಅದು ಅವಳಿ ನಗರದ ಕಸ. ಅದು 29 ಎಕರೆಯಲ್ಲಿದೆ ತ್ಯಾಜ್ಯ ವಿಲೇವಾರಿ ಘಟಕ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ. ಅಲ್ಲಿ ಸದ್ಯಕ್ಕೆ ಬಿಜೆಪಿ ಪಾಲಿಕೆ ಅಧಿಕಾರದಲ್ಲಿದೆ, ಅವರೇ ಪದೇ ಪದೇ ಅಧಿಕಾರಕ್ಕೆ ಬರ್ತಿದ್ದಾರೆ. ಆದರೆ ಯಾಕೆ ಸಮಸ್ಯೆ ಬಗೆಹರಿದಿಲ್ಲ? ಹಾಗೆ ಗುಡ್ಡೆ ಹಾಕ್ತಾನೇ ಹೋಗ್ತಾ ಇದ್ದಾರೆ. ಕಸ ಸುಡೋದು, ಅದನ್ನು ಬೆಟ್ಟ ಮಾಡೋದು, ಕಸ ತರೋದು, ಸುರುವುದು. ಆದರೆ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋಕ್ಕಾಗ್ತಲ್ಲ. ಬೇಡವೇ ಬೇಡ ನಮಗೆ ಇದು, ಈ ವಿಲೇವಾರಿ ಘಟಕ ಬೇಡ ನಮಗೆ. ಬೇರೆ ಕಡೆ ಶಿಫ್ಟ್ ಮಾಡಿ, ಜಾಗಗಳಿದಾವೆ, ಗೋಮಾಳಗಳಿದಾವೆ, ಅಲ್ಲಿ ಜನಸಂದಣಿ ಇದೆ, ಮನೆಗಳು ಜಾಸ್ತಿ ಆಗ್ತಾ ಇದೆ. ಆಧುನೀಕರಣ ಬೆಳೆದಂತೆ ಜನರು ಕೂಡ ಅಲ್ಲಿ ಸಿಟಿ ಪ್ರದೇಶದಲ್ಲಿ ಹತ್ರ ಇದೆ ಇದು ಕಾರವಾರ ರಸ್ತೆಯಲ್ಲಿ. ಆದರೆ ಯಾರೂ ತಲೆಗೆ ಹಾಕೋತಾ ಇಲ್ಲ. ಅವ್ರ ಮನೆ ಮುಂದೆ ಕಸದ ಗುಡ್ಡೆ ಹಾಕಿದ್ರು ಗೊತ್ತಾಗುತ್ತೆ ಅಧಿಕಾರಿಗಳಿಗೆ, ಅಥವಾ ಮೇಯರ್ ಅವ್ರ ಮನೆ ಮುಂದೆ ಈ ಕಸದ ರಾಶಿ ಹಾಕಬೇಕು.
ಇಲ್ಲದೆ ಇದ್ದರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಡಬೇಕು. ಒಂದು ವಾರ ಇರಿ, ನೀವು ನೋಡೋಣ, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಿ ನೋಡೋಣ. ಇರ್ತೀರಾ ನೀವು? ಆಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಗಬ್ಬು ವಾಸನೆ ಬರ್ತಾ ಇದೆ, ತಡ್ಕೊಳ್ಳೋಕ್ಕಾಗಲ್ಲ. ರೋಗ ರುಜಿನಿಗಳು ಬರ್ತಾ ಇದೆ. 350 ಟನ್ಗೂ ಅಧಿಕ ತ್ಯಾಜ್ಯ ಅಂತ ಲೆಕ್ಕ ಹಾಕೊಳ್ಳಿ ನೀವು. ಪ್ರತಿನಿತ್ಯ 350 ಟನ್, 3500 kg ಹೆಚ್ಚು ಕಸ ಸಂಗ್ರಹ ಆಗುತ್ತೆ ಅಲ್ಲಿ. ನೋಡಿ, ಕಾರವಾರ ಮೇನ್ ರೋಡ್ ಇದೀನೆ, ಅದ್ರ ಪಕ್ಕನೇ ಇದೆ ಇದು. ಹಾಗಾಗಿನೇ ಈ ಗಾರ್ಬೇಜನ್ನು ತೆರವು ಮಾಡಬೇಕು ಅಂಥೇಳಿ ಪಟ್ಟನ್ನು ಹಿಡಿತಾ ಇದ್ದಾರೆ ಸ್ಥಳೀಯರು, ಅಲ್ಲಿನ ಹೋರಾಟಗಾರರು. ನೋಡಿ, ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳ ಹಾಗೆ ಕಾಣಿಸ್ತಾ ಇದೆ ನಮಗೆ. ಬೆಟ್ಟ ಗುಡ್ಡಗಳ ಮಧ್ಯೆ ಮಂಜು ಬರ್ತಾ ಇದೆ, ಹೊಗೆ ಮಂಜು. ಈ ಮುಳ್ಳಯ್ಯನಗಿರಿ ಬೆಟ್ಟ ಇರುತ್ತಲ್ಲ ಹಾಗೆ. ಆದರೆ ಮುಳ್ಳಯ್ಯನಗಿರಿ ಅಲ್ಲ ಇದು ಕಸ, ಇದು ಗಾರ್ಬೇಜ್ ಗುಡ್ಡ. ಅಧಿಕಾರಿಗಳು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿಲ್ಲ, ಸಂಗ್ರಹ ಆಗ್ತಾನೇ ಇದೆ. ಇದನ್ನ ಬೇರೆ ಕಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಹೋರಾಟಗಾರರು. ನಿನ್ನೆಯಿಂದಲೂ ಕೂಡ ನಾಗರಾಜ್ ಗೌರಿಯವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಕಲುಷಿತ ವಾತಾವರಣ ಗಾಳಿಯಲ್ಲಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗಿ ಅದು ಏನಾಗ್ತಿದೆ, ಅಲ್ಲಿರುವಂಥ ಸುತ್ತಮುತ್ತಲ ನಿವಾಸಿಗಳಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ತಾ ಇದೆ, ಅಸ್ತಮ ಬರ್ತಾ ಇದ್ದಾವೆ, ಸೋಂಕಿನ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಕಸ ವಿಲೇವಾರಿ ಘಟಕ ಇದೆಯಲ್ವಾ, ಇದನ್ನು ತೆರವು ಮಾಡಬೇಕು ಅನ್ನುವಂತಹ ಒತ್ತಾಯ ಇದು ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಅಧಿಕಾರಿಗಳು ನೋಡ್ರಿ, ಇಲ್ಲಿವರೆಗೂ ಸ್ಪಂದಿಸಿಲ್ಲ ಅವರು. ಕಸ ಸಿಗ್ತಾ ಇದೆ, ಕಸ ಸಂಗ್ರಹ ಮಾಡ್ತಿದ್ದಾರೆ ಏರಿಯಾಗಳಲ್ಲಿ, ವಾರ್ಡ್ಗಳಲ್ಲಿ. ಅದನ್ನು ಹೋಗಿ ವಿಲೇವಾರಿ ಮಾಡಿ ಬರ್ತಾರೆ, ಅಷ್ಟೇ ಕೆಲಸ ಅವ್ರದ್ದು. ಏನಾಗ್ತಿದೆಯಪ್ಪ ಅಲ್ಲಿ, ತೊಂದರೆ ಏನಾಗ್ತಾ ಇದೆ ನೋಡಿ. ಬೆಟ್ಟದ ರೀತಿಯಲ್ಲೇ, ಗುಡ್ಡ ಬೆಟ್ಟಗಳ ರೀತಿಯಲ್ಲಿ ಇವರು ಸಂಗ್ರಹ ಮಾಡಿ ಹಂಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಸ್ಮೆಲ್ ಬರದೆ, ಇನ್ನು ಪರ್ಫ್ಯೂಮ್ ಸ್ಮೆಲ್ ಬರೋಕ್ಕಾಗತ್ತಾ ಅಲ್ಲಿ? ಅದು ಯಾಕೆ ಹಾಗೆ ಉಳ್ಕೊಳ್ತು? ತೆರವು ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ? ಒಂದೇ ಕಡೆ ಸಂಗ್ರಹ ಆಯಿತು ಅಂತ ಹೇಳಿದ್ರೆ ಅದರಿಂದ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಸಹಜವಾಗೇ ಅದು ಆಗ್ತಾ ಇರುತ್ತೆ. ನೋಡಿ, ಅಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳಿದ್ದಾವೆ, ಕಾಣಿಸ್ತಾ ಇದೆ ನಮಗೆ. ರಸ್ತೆ ಇದೆ, ಓಡಾಡೋಕ್ಕಾಗ್ತಾ ಇಲ್ಲ. ಮೂಗು ಮುಚ್ಕೊಂಡು ಹೋಗದೆ ವಿಧಿನೇ ಇಲ್ಲ ಇಲ್ಲಿ. ಸಾಕಷ್ಟು ಬಾರಿ ಕೂಡ ಪಾಲಿಕೆಯವರ ಗಮನಕ್ಕೆ ತಂದಿದ್ದೂ ಆಗಿದೆ. ಹೋರಾಟಗಳು ಕೂಡ ಈ ಹಿಂದೆಂದಲೂ ನಡೀತಾನೆ ಇದ್ದಾವೆ. ಆದರೆ ಸಮಸ್ಯೆಗೆ ಮುಕ್ತಿ ಮಾತ್ರ ಸಿಗ್ತಾ ಇಲ್ಲ. TV5 ಗಮನಕ್ಕೆ ಈ ವಿಚಾರ ಬಂದಿದೆ. ಆದಷ್ಟು ಬೇಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಕೂಡಲೇ ಅಲ್ಲಿ ಹೋಗ್ಬೇಕು, ಸ್ಥಳಕ್ಕೆ ಏನಾಗಿದೆ ಪರಿಶೀಲನೆ ಮಾಡಿ, ಅಥವಾ ಒಂದ್ಸರಿ ಓಡಾಡಿಯಲ್ಲಿ ಸ್ಮೆಲ್ ಬರುತ್ತಾ ಇಲ್ವಾ ನಮ್ಗೆ ಹೇಳಿ. ಆಮೇಲೆ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ಬಿಡಿ, ಇಲ್ಲಿ ನೋಡೋಣ. ಏನು ಬೆಟ್ಟದಂತ ಕಸದ ಮಧ್ಯೆ ಕೂತ್ಕೊಂಡು ತಪಸ್ ಮಾಡಬೇಕಾ ಅಲ್ಲಿ? ಅದಕ್ಕೆ ಮಾಡ್ತಾ ಇರೋದು ತ್ಯಾಜ್ಯ ವಿಲೇವಾರಿ? ಬೇರೆ ಕಡೆಗೆ ಜಾಗ ಇಲ್ವಾ? ಸಿಕ್ಕಾಪಟ್ಟೆ ಸರ್ಕಾರಿ ಗೋಮಾಳಗಳಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲರ್ಗುಪ್ಪ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಕೇವಲ ಹೆಸರಿಗೆ ಮಾತ್ರ. ಇವತ್ತು ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬರುವಂತಹ ಕಸವನ್ನ ಇದೇ ಹುಬ್ಬಳ್ಳಿಯ ಹೊರವಲಯದಲ್ಲಿ ಅಂಚಿಟಗೇರಿ ಹೋಗುವಂತಹ ಒಂದು ರಸ್ತೆಯಲ್ಲಿ ಹಾಕಲಾಗುತ್ತೆ. ಇದರಿಂದ ಇಲ್ಲಿ ಅಂದ್ರೆ ಸುತ್ತಮುತ್ತಲಿನ ಜನ, ಸುಮಾರು ಇಲ್ಲಿ ಅಂದ್ರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನ ಇವತ್ತು ಜೀವನ ನಡೆಸುವುದೇ ಇಲ್ಲಿ ಅಂದ್ರೆ ಕಷ್ಟಕರವಾಗಿದೆ. ಯಾವುದೇ ಇವತ್ತು ಏನು ಗಾರ್ಬೇಜ್ ಯಾರ್ಡ್ ಇದೆ, ಅದೇ ಒಂದು ಗಾರ್ಬೇಜ್ ಯಾರ್ಡ್ನಲ್ಲಿ ಇವತ್ತು ನಾನಿಲ್ಲಿದ್ದೀನಿ. ಈ ಒಂದು ಗಾರ್ಬೇಜ್ ಯಾರ್ಡ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಅಂತಾರೆ ತೋರಿಸ್ತಾ ಇದ್ದೀನಿ. ಇದು ಪ್ರಮುಖವಾಗಿ ಇಲ್ಲಿ ಅಂತಾರೆ ಗಾರ್ಬೇಜ್ ಯಾರ್ಡ್. ಈ ಒಂದು ಕಸ ಅಂದ್ರೆ ಹುಬ್ಬಳ್ಳಿ ಧಾರವಾಡದಿಂದ ಇದಕ್ಕೆ ಒಂದು ಕಸವನ್ನ ಪ್ರತಿನಿತ್ಯ ಇಲ್ಲಿ ಅಂತಾರೆ ಟನ್ ಗಟ್ಟಲೆ ಇಲ್ಲಿ ಕಸವನ್ನ ತಂದು ಹಾಕಲಾಗುತ್ತೆ. ಆ ತಂದು ಹಾಕಿ ಇಲ್ಲಿ ಅಂತಂದ್ರೆ ಇದಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ಅದೇ ಒಂದು ಕಾರಣಕ್ಕೆ ಇವತ್ತು ದಟ್ಟದಾದ ಹೊಗೆ ಇಲ್ಲಿ ಅಂತಾರೆ ಕಾಣಿಸಿಕೊಳ್ಳುತ್ತೆ. ಆ ದಟ್ಟದಾದ ಹೊಗೆಯಿಂದ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಏನು ಸುತ್ತಮುತ್ತಲಿನ ಏನು ಈ ಗಾರ್ಬೇಜ್ ಯಾರ್ಡ್
ಯಾರ್ಡ್ನ ಸುತ್ತಮುತ್ತಲಿರುವಂತಹ ಜನರು ಇವತ್ತು ಕಷ್ಟದಲ್ಲಿಯೇ ಜೀವನ ಮಾಡಬೇಕಾಗಿದೆ. ಅದು ಯಾವ ಮಟ್ಟಿಗೆ ಅಂತಾರೆ, ಸುಮಾರು ಇಲ್ಲಿ ಅಂತಾರೆ ಸಾವಿರಾರು ಜನರಿಗೆ ಇದರಿಂದ ಆರೋಗ್ಯದ ಸಮಸ್ಯೆ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಕ್ಯಾನ್ಸರ್, ಈ ಒಂದು ದಟ್ಟವಾದ ಹೊಗೆ ಮತ್ತು ಇಲ್ಲಿ ಅಂತಾರೆ ವಾಸನೆಯಿಂದ ಇಲ್ಲಿನ ಜನರು ಇದರಿಂದ ಬೇಸತ್ತು ಹೋಗಿದ್ದಾರೆ. ಬೇಸತ್ತು ಈಗಾಗಲೇ ಅಂತಾರೆ ಹೋರಾಟದ ಹಾದಿಯನ್ನ ತುಳಿತಾರೆ. ಇದೇ ಒಂದು ವಾಸನೆ ಮತ್ತು ಇಲ್ಲಿ ಅಂತಾರೆ ದಟ್ಟದಾದ ಒಂದು ಹೊಗೆಯಿಂದ ಇವತ್ತು ಇಲ್ಲಿ ಅಂತಾರೆ ಅದೆಷ್ಟೋ ಸಾವಿರಾರು ಜನರು ಆಸ್ಪತ್ರೆ ಇವತ್ತು ಹಾಸಿಗೆ ಹಿಡಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಆಸ್ಪತ್ರೆಗೆ ಅಲೆದಾಡುವಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಯಾಕಂದ್ರೆ ಇವತ್ತು ಕಸಮುಕ್ತವನ್ನಾಗಿ ಮಾಡಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಇಲ್ಲಿ ಅಂತಾರೆ ಖರ್ಚು ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಯಾವ ಕಸ ಬರುತ್ತೆ ಈ ಕಸದಿಂದ ಒಣ ಕಸ ಮಾಡಬೇಕು, ಹಸಿ ಕಸ ಮಾಡಬೇಕು, ಈ ಕಸದಿಂದ ಇಲ್ಲಿ ಅಂತಂದ್ರೆ ರಸಗೊಬ್ಬರವನ್ನ ಮಾಡಬೇಕು ಅಂತೇಳಿ ಇಲ್ಲಿ ಅಂತಾರೆ ತೀರ್ಮಾನ ಮಾಡ್ತಾರೆ. ಅಲ್ಲಿಯೂ ಸಹ ಇಲ್ಲಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ರೆ ಆ ಹಣವೆಲ್ಲವೂ ಇವತ್ತು ಹೊಳೆಯಲ್ಲಿ ಹುಣಸೆಯನ್ನು ತೊಳೆದಂಗಾಗಿದೆ. ಆದ್ರೆ ಅದೇ ಒಂದ್ ಕಡೆ ಅಂತಾರೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡಿದ್ರು ಸಹಿತ ಇವತ್ತು ಯಾವ ಜನರಿಗೆ ಅನುಕೂಲ ಆಗಬೇಕಾಗಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಜನರಿಗೆ ಅನುಕೂಲವಾಗದೆ ಇದು ಹುಬ್ಬಳ್ಳಿ ಧಾರವಾಡ ಜನರಿಗೆ ಒಂದು ಮಾರಕವಾಗಿ ಕಾಡ್ತದೆ. ಈ ಹೊಗೆಯಿಂದ, ದಟ್ಟ ಹೊಗೆಯಿಂದ ಮತ್ತು ಇಲ್ಲಿರುವಂತಹ ವಾಸನೆಯಿಂದ ನಮಗೆ ಇಲ್ಲಿಂದ್ರೆ ಜೀವನ ಮಾಡುವುದೇ ಕಷ್ಟವಾಗಿದೆ. ಹೀಗಾಗಿ ಎಚ್ಚೆತ್ತುಕೊಂಡು ಈ ಒಂದು ಏನು ಗಾರ್ಬೇಜ್ ಯಾರ್ಡ್ ಏನಿದೆ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಸ್ಥಳಾಂತರ ಮಾಡುವವರೆಗೂ ನಾವು ಹೋರಾಟವನ್ನ ಮಾಡುತ್ತಲೇ ಇರ್ತೀವಿ. ಸರ್ಕಾರಕ್ಕೆ ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಿಸಿ ಮುಟ್ಟಿಸ್ತೀವಿ. ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲೇಬೇಕು ಅನ್ನೋದು ಹೋರಾಟಗಾರರ ಆಗ್ರಹ. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ. ನೋಡಿ, ಇದು ಕಾರವಾರ ರಸ್ತೆಯಲ್ಲಿರುವಂತಹ ಅಂಚಿಟಗೇರಿ ಅಲ್ಲಿ ಕಸ ವಿಲೇವಾರಿ ಘಟಕ ಇದೆ. ಸುಮಾರು 29 ಎಕರೆ. ಇಲ್ಲೇನಾಗ್ತಿದೆ ನೋಡಿ, ಏನು ತೊಂದರೆ ಆಗ್ತಿದೆ. ಈಗ ಬೆಂಕಿ ಹಚ್ತಾರೆ ಅವರು, ಕಸ ಸುಡ್ಲಿಕ್ಕೆ ಅಂತ ಬೆಂಕಿ ಹಚ್ತಾರೆ. ಆ ಹೊಗೆ ಏನಾಗುತ್ತೆ, 7 ರಿಂದ 8 ಕಿಲೋಮೀಟರ್ ಸುತ್ತ ಹೊಗೆ ಹೋಗ್ತಾ ಇರುತ್ತೆ ಹಂಗೆ ಗಾಳಿಯಲ್ಲಿ ಮಿಶ್ರಣ ಆಗಿ. ಅದನ್ನು ನಾವು ಸೇವನೆ ಮಾಡಿ ಗಾಳಿನ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನ. ಜೊತೆಗೆ ನಾಯಿಗಳೇನು ಮಾಡ್ತವೆ, ರಾತ್ರಿ ಹೊತ್ತಲ್ಲಿ ನಾಯಿ ಸುಮ್ಮನೆ ಇರುತ್ತೇನ್ರೆ, ಕೆದರ್ತಾ ಇರುತ್ತೆ ಅಲ್ಲಿ, ಬಾಯಲ್ಲಿ ಏನೋ ಕಚ್ಕೊಂಡು ಮನೆ ಮುಂದೆ ಹೋಗುತ್ತೆ, ಬಿಡುತ್ತೆ. ಅದೇನೋ ಮಾಂಸದ ಮೂಳೆನೋ ಅಥವಾ ಏನೋ ಒಂದು ಹೊಲಸು ಅಲ್ಲಿ ಹೋಗ್ಬಿಡುತ್ತೆ. ಪಾಪ ಅವ್ರಿಗೆ ಅಲ್ಲಿ ಬೆಳಗ್ಗೆ ಎದ್ದು ನೋಡ್ತಾರೆ ಮನೆ ಮುಂದೆ ಏನೋ ಒಂದು ಬಿದ್ದಿರುತ್ತೆ. ಇದು ಇಲ್ಲಿದೆ. ಗರ್ಭಿಣಿಯರು, ವೃದ್ಧರು, ಮಕ್ಕಳು ಇರೋಕ್ಕಾಗ್ತಾ ಇಲ್ಲ ಅಲ್ಲಿ. ವೈಜ್ಞಾನಿಕ ಮಾದರಿಯಲ್ಲಿ ನೀವು ಕಸವನ್ನು ವಿಲೇವಾರಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಷ್ಟೇ ಅವರಿಗೆ, ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ. ಹೇಸಿಗೆ ಮಡ್ಡಿ ಅಂತ ಕರೀತಾರೆ ಇದನ್ನು, ಹೇಸಿಗೆ ಮಡ್ಡಿ. ಹೋರಾಟ ಶುರುವಾಗಿದೆ. ಈಗ ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅವರು. ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಈ ಹಿಂದೆ ದೊಡ್ಡ ದೊಡ್ಡ ಗರಿಗಳು ಬಂದಿದ್ದಾವೆ. ಹುಬ್ಬಳ್ಳಿ ಧಾರವಾಡ ಇದು ಸ್ಮಾರ್ಟ್ ಸಿಟಿ, ಅದರ ಜೊತೆಗೆ ಕ್ಲೀನ್ ಸಿಟಿ, ಬೇರೆ ಬೇರೆ ಅವಾರ್ಡ್ಗಳು ಬಂದಿದ್ವಂತೆ. ಅದೇನು ನೋಡಿ ಅವಾರ್ಡ್ ಕೊಟ್ಟರು ಗೊತ್ತಿಲ್ಲ ನಮಗೆ. ಇಲ್ಲಿ ಬರಬೇಕು, ಬಂದು ನೋಡಬೇಕು ಏನೆಲ್ಲ ಅವಾಂತರಗಳಾಗಿದೆ ಅಂತ. ಕಸದ ಮಧ್ಯೆ ಬದುಕಬೇಕಾ ನಾವೆಲ್ಲ? ಅಧಿಕಾರಿಗಳನ್ನ ಕರೆಸಿ ಅವ್ರ ಮನೆ ಮಾಡಿಕೊಡಿ ನೋಡೋಣ. ಒಂದು 5 ರಿಂದ 8 ಕಿಲೋಮೀಟರ್ವರೆಗೂ ಇಲ್ಲಿ ಜನರಿಗೆ ಇದು ಬಹಳಷ್ಟು ದುರ್ವಾಸನೆ. ಅದು ಈಗ ವಿಶೇಷವಾಗಿ ಈ ಸರ್ತಿ ಮಳೆ ಇಲ್ಲ ಅಂದಮೇಲೆ, ಪ್ರತಿ ವರ್ಷ ಮಳೆ ಆದ ಕೂಡಲೇ ಅಟ್ಲೀಸ್ಟ್ ಒಂದು 2-3 ತಿಂಗಳ ಸ್ವಲ್ಪ ರಿಲ್ಯಾಕ್ಸ್ ಇರ್ತಿತ್ತು. ಮತ್ತು ನವೆಂಬರ್ ತಿಂಗಳಿಂದ ಮತ್ತೆ ಅದೇ ಇರ್ತಿತ್ತು. ಈಗ ವರ್ಷಾನುಗಟ್ಲೆ ಈ ವರ್ಷ ಮಳೆನಿಲ್ಲ ಅಂದ ಕೂಡಲೇ ವರ್ಷಾನುಗಟ್ಲೆ ಇದೆ ಕೆಟ್ಟ ಹೊಗೆ ದುರ್ವಾಸನೆ ಅದು ಈ ಸಾರ್ತಿ ಅಂತೂ ಅತಿ ಹೆಚ್ಚಿನ ವಾಸನೆ. ಜನರು ಎಲ್ಲ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇರೋದು, ದಮ್ ಬರೋದು, ಬೇರೆ ಬೇರೆ ರೋಗ ರುಜಿನಗಳು. ಹೆಣ್ಮಕ್ಳಿಗಂತೂ ಪಾಪ ಒಂದು ವಿಚಿತ್ರವಾದ ಕೇಳಿದಂದ್ರೆ 7-8 ತಿಂಗಳಿಗೆ ಡೆಲಿವರಿ ಆಗುವಂತಹ ಪರಿಸ್ಥಿತಿ. ಮಕ್ಕಳು ಕೂಡ ಅನಾರೋಗ್ಯದಿಂದ ಬಳಲುವಂಥ, ಹುಟ್ಟಿದ ಮಗು ಕೂಡ ಅನಾರೋಗ್ಯದಿಂದ ಬಳಲುವಂಥ ಪರಿಸ್ಥಿತಿ ಸುತ್ತಮುತ್ತಲ ಜನರದು. ಎಷ್ಟೇ ನಾವು ಮಹಾನಗರ ಪಾಲಿಕೆ ಆಯುಕ್ತರು ಗಮನಕ್ಕೆ ತೊಗೊಂಬಂದ್ರು, ಪದೇ ನಾವು ಹಿಂದಿದ್ದಂಥ ಯಾವ ಹೊಸದಾಗಿ ಆಯುಕ್ತರು ಬಂದ್ರು ಅವ್ರು ಕರ್ಕೊಂಡ್ಬಂದು ಇಲ್ಲೆಲ್ಲ ಹೇಳುವಂಥ ಕೆಲಸ ಮಾಡಿ, ಇಲ್ಲಿದ್ದಂಥ ಜಿಲ್ಲಾ ಉಸ್ತುವಾರಿಗಳ ಮೂಲಕ, ಮಂತ್ರಿಗಳ ಮೂಲಕನೂ ಅವರಿಗೆ ಪದೇ ಅವರಿಗೆ ಹೇಳಿಸಿದ್ರು ಕೂಡ ಈ ಸುತ್ತಮುತ್ತಲು ಇದೇನು ನೀರು, ಇದೇನು 21 ಎಕರೆ ಪ್ರದೇಶ ಇದೆ, ಇದು 21 ಎಕರೆಯಲ್ಲಿ ಹೆಚ್ಚು ಕಡಿಮೆ ಒಂದು 75% ಈಗ ಪೂರ್ತಿ ಹೊಗೆ ತುಂಬಿಕೊಂಡಿದೆ. ಈ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರಂತ ನಮ್ಗೆ ಮೇಲ್ನೋಡಕ್ಕೆ ಅನಿಸ್ತೈತೆ. ಯಾಕಂದ್ರೆ ಎಲ್ಲಿ ಇರ್ಲಿ ಇದು ಕಸ ಏನೈತಿ ನಾವು ಮೇಲೆ ಸಾಯಿಲ್ ಟ್ಯಾಪಿಂಗ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಇದು ನಾವು ಬೆಂಕಿ ಹತ್ತಬಾರ್ದು. ಇದಕ್ಕೆ ಈಗ ಇದು ನೋಡಿದ್ರೆ ಯಾರೋ ಹೋಗಿ ರಾತ್ರಿ ಡೀಸೆಲ್ ಉಗ್ಗುವಂತ ಕೆಲಸ ಇದಕ್ಕೆ ಮಾಡ್ತಾ ಇರ್ತಾರ, ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇರ್ತಾರ. ಕಸ ಕರಗಿಸುವಂತ ಪ್ರಯತ್ನ, ಅದೇನು ಕಸ ಒಣಗಿ ಎದ್ದು ಹೊರಗೆ ಬರಾಕತೈತಿ, ಅದನ್ನ ಕರಗಿಸುವಂತ ಕೆಲಸ ಪ್ರಯತ್ನ ಮಾಡಕತ್ತ. ಅದನ್ನು ವಿರೋಧಿಸಿ, ಏನು ಹೊಗೆ ಬರ್ತಾ ಇದೆ ಇದನ್ನು ವಿರೋಧಿಸಿ ಈಗಾಗಲೇ ಅವ್ರಿಗೆ ಈಗ ಬಂದಂತ ಆಯುಕ್ತರಿಗೆ ಎಚ್ಚರಿಕೆಯನ್ನು ಕೊಟ್ಟಿವಿ. 2 ದಿವಸವರೆಗೂ
ಲಂಗ್ಸ್ ಪ್ರಾಬ್ಲಮ್ ಆಕೈತಿ, ಆಮೇಲೆ ಸೈನಸ್ ಪ್ರಾಬ್ಲಮ್ ಆಕೈತಿ, ಆನಂತರ ಕಣ್ಣಲ್ಲಿ ಒಳಗೆ ಉರಿ ಊತ ನೀರು ಬರುವಂಥದ್ದೆಲ್ಲ ಸಮಸ್ಯೆ ಆಗ್ತೈತಿ. ಅಂದ್ರೆ ಇದು ಒಂದ ಪ್ರದೇಶ ಅಂತಲ್ಲ, ಸುತ್ತಮುತ್ತಲ ಪ್ರದೇಶದ ಎಲ್ಲಾ ಜನರಿಗೂ ಇದು ಸಮಸ್ಯೆ ಐತಿ. ಇಲ್ಲೇ ಸಾಕಷ್ಟು ಗ್ಯಾರೇಜ್ಗಳದಾವ, ಅಲ್ಲಿ ಕೆಲಸ ಮಾಡ್ತಾರ, ದುಡ್ಕೊಂಡ್ ತಿನ್ನುವಂತ ವ್ಯಕ್ತಿಗಳಿರ್ತಾರ. ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗುವಂಥದ್ದು ಇವರು ಕಾರ್ಪೊರೇಷನ್ದವರು ಈ ಇದನ್ನ ನಿರ್ಲಕ್ಷ್ಯದಿಂದ ಇವತ್ತು ಆಗ್ತಾ ಇದೆ. ಆಮೇಲೆ ಏನು ಮಷಿನ್ಗಳಿಗೆ ಸಾಕಷ್ಟು ಹಣವನ್ನ ಕೊಟ್ಟು ಅವರು ಇದನ್ನ ಮಾಡಿದ್ದಾರೆ, ಖರ್ಚು ವೆಚ್ಚಗಳನ್ನೆಲ್ಲ ತೋರಿಸ್ತಾರ. ಸಾಕಷ್ಟು ಭ್ರಷ್ಟಾಚಾರ ಕೂಡ ಈ ಒಂದು ಇದ್ರಲ್ಲಿ ಆಗಿದೆ. ಅದನ್ನ ನಾವು ಈಗ ಅವರು ಹೇಳ್ದಂಗ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಹೇಳ್ದಂಗ ಸೊಮೋಟೋ ಕೇಸನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾವು ಕೂಡ ನಾನು PCR ಮಾಡ್ಬೇಕಂತ ಹೇಳಿ ಮಾಡಿದ್ದೀನಿ, ಪ್ರೈವೇಟ್ ಕಂಪ್ಲೇಂಟ್ ಕೋರ್ಟ್ ನಲ್ಲಿ ಮಾಡ್ಬೇಕಂತ ಮಾಡಿದ್ದೀನಿ. ಈಗಾಗಲೇ ಆಯುಕ್ತರು ಬಂದು ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿ ಹೋಗಿದ್ದಾರೆ. ನಾನೇನು ಅದ್ರ ಮ್ಯಾಗ ವಿಶ್ವಾಸ ಇಟ್ಕೊಂಡಿಲ್ಲ. ಈ ಹೋರಾಟ ನಿರಂತರವಾಗಿರ್ತೈತಿ. ಆ ನಂತರ ಧೂಳು ಮುಕ್ತ ಹೊಗೆ ಮುಕ್ತ ಮಾಡ್ಬೇಕು. ಆ ನಂತರ ಏನೈತಿ ಇದು ನೋಡಿ, ಈಗ 40 ವರ್ಷಗಳಿಂದ ಈ ತ್ಯಾಜ್ಯ ವಿಲೇವಾರಿ ಘಟಕ ಇದೆ. ಇಲ್ಲಿವರೆಗೂ ಅಂತಂದ್ರೆ 4 ಲಕ್ಷ ಟನ್ ಕಸ ಅಲ್ಲಿ ಸಂಗ್ರಹ ಆಗಿದೆ. ಇನ್ನು ಸಾಮಾನ್ಯನ ಅದು? ಸುಡ್ತಾ ಇದ್ದಾರೆ, ಅದನ್ನ ವಾಸನೆ ಹೋಗಲ್ವಾ? ಮಿಶ್ರಣ ಆಗಿ ಗಾಳಿಲಿ ಸ್ಥಳೀಯರಿಗೆ 9 ವಾರ್ಡ್ಗಳಿಗೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಗೌರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಹೋರಾಟವನ್ನ ಶುರು ಮಾಡಿದ್ದೀರಿ ತಾವು, ನಾವು ಗಮನಿಸ್ತಾ ಇದ್ದೇವೆ. ಈ ತ್ಯಾಜ್ಯ ವಿಲೇವಾರಿ ಘಟಕ ಅಂದ್ರೆ ವೈಜ್ಞಾನಿಕ ಮಾದರಿಯಲ್ಲಿ ಆಗಬೇಕು ಅನ್ನೋ ತಮ್ಮ ಆಗ್ರಹ, ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋದಾ? ಸರ್, ಈಗ ನಮಗೂ ಗೊತ್ತಿದೆ, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಅಷ್ಟೊಂದು ಈಸಿ ಇಲ್ಲ. ಓಕೆ. ಆದ್ರೆ ಸರ್ಕಾರದಕ್ಕೇನು ಎಲ್ಲಾ ಸಹಾಯ ಸಹಕಾರ ಸರ್ಕಾರನೂ ನಮಗೆ ಈ ಫೆಸಿಲಿಟೀಸ್ ಕೊಡ್ತಾ ಇದೆ. ಈಗೇನು ಹಿಂದೆ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಏನಿತ್ತು, ಆ ಸಂದರ್ಭದಲ್ಲಿ ಒಂದು DPR ರೆಡಿ ಮಾಡಿ ಸುಮಾರು 65 ಕೋಟಿ ರೂಪಾಯಿ ಅನುದಾನಗಳನ್ನ ನಾವು ಸ್ಯಾಂಕ್ಷನ್ ಮಾಡ್ಕೊಂಡಿದ್ವಿ ಮಹಾನಗರ ಪಾಲಿಕೆಗೆ. ಮಾಡ್ಕೊಂಡು ಅದು ಟೆಂಡರ್ ಗಿಂಡರ್ ಎಲ್ಲ ಆಗಿ ಸುಮಾರು 45 ಕೋಟಿ ರೂಪಾಯಿ ಬರೀ ಮಷಿನರೀಸ್ ಇನ್ಸ್ಟಾಲೇಷನ್ ಮಾಡಿದೆ ಸರ್ ಇಲ್ಲಿ. ಇದೇನ್ ನಮ್ದು HK ಮಡ್ಡಿ ಒಳಗಡೆ ಸುಮಾರು 45 ಕೋಟಿ ರೂಪಾಯಿ ಮಷಿನರೀಸ್ ಇನ್ಸ್ಟಾಲೇಷನ್ ಆಗಿದ್ದು 2019ರಲ್ಲಿ. 2019ರಲ್ಲಿ ಮಷಿನರೀಸ್ ಇನ್ಸ್ಟಾಲೇಷನ್ ಆಗಿರೋದು ಇನ್ನೂವರೆಗೂ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಅದು ಎಲ್ಲ ಜಂಗ್ ಹತ್ತಿ ಹೊಂಟಿದೆ ಸರ್. ಅದು ಯುಟಿಲೈಸ್ ಮಾಡ್ತಾ ಇಲ್ಲ ಸರ್ ನಾವು. ಅದು ಬರೀ ಮ್ಯಾನ್ ಪವರ್ ಇಲ್ಲ ಅನ್ನೋ ಸಲುವಾಗಿ ಅದನ್ನ ಅವರು ಮಷಿನರೀಸ್ ನ ಎಲ್ಲ ಜಂಗ್ ಹಚ್ಚುವಂತ ಕೆಲಸ ಮಾಡ್ತಾ ಇದಾರ. ಮತ್ತೇನು ಈಗ ನಮ್ಗೆ ಲೆಗಸಿ ಟೆಂಡರ್ ಆಗಿದೆ, ಅದು ನಮ್ಗೂ ಗೊತ್ತಿದೆ. ಲೆಗಸಿ ಟೆಂಡರ್ ಆಗಿರೋದು ಇರುವಂತ ಕಸಕ್ಕೆ ಸುಮಾರು 4 ಲಕ್ಷ ಟನ್ ಏನು ಕಸ ಇದೆ ಇಲ್ಲಿ, ಇದು ಕಸ ತೆಗಿಲಿಕ್ಕೆ ಲೆಗಸಿ ಟೆಂಡರ್ ಆಗಿರೋದು. ಇದು ಅವ್ರಿಗೆ 18 ಮಂತ್ಸ್ ಕೊಡ್ತಾ ಇದ್ದೀವಿ ನಾವು. 18 ಮಂತ್ಸ್ ನಲ್ಲಿ ಮತ್ತೆ ಪ್ರತಿನಿತ್ಯ ಬರೋದು 350 ಟನ್. ಇದು ಮತ್ತೊಂದು ದೊಡ್ಡ ಗುಡ್ಡ ಆಗತ್ತೆ. ಪ್ರತಿನಿತ್ಯ ಬರೋ ಕಸ ನಮ್ಗೆ ಇದರಲ್ಲಿ ನಮ್ಗೆ ಬಯೋಗ್ಯಾಸ್ ಮಾಡ್ಲಿಕ್ಕೆ, ಫರ್ಟಿಲೈಸರ್ ಮಾಡ್ಲಿಕ್ಕೆ ಪ್ರತಿನಿತ್ಯ ನಾವೇನ್ ಯೂಸ್ ಮಾಡ್ಬೇಕು ಅದೇ ಮಾಡ್ತಲ್ಲ. ಮಷಿನರೀಸ್ ಬಂದಿದಾವೆಲ್ಲ. ಸರ್ಕಾರ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ರು, ಮಹಾನಗರ ಪಾಲಿಕೆಯವರು ಅದ್ರ ಸೀರಿಯಸ್ ಆಗ್ತಾ ಇಲ್ಲ. ಸುಮಾರು 8ರಿಂದ 10 ಕಿಲೋಮೀಟರ್ ಇಂಥ ತೊಂದರೆ ಅನುಭವಿಸ್ತಾ ಇದೆ ಸರ್. ಮಕ್ಕಳು ತೊಂದ್ರೆ. ಪಾಪ ನಿನ್ನೆಲ್ಲ ತಾಯಂದ್ರು ಬಂದಿದ್ರು ಇಲ್ಲಿ ಹೋರಾಟದಲ್ಲಿ ನಮ್ ಜೊತೆ ಕುಂತಿದ್ರಲ್ಲ, ಅವ್ರ ಕಮಿಷನರ್ ಕೈಕಾಲು ಹಿಡಿದು ಕೇಳಿದ್ರು, ನಮ್ಗೆ ಹೆಣ್ಣು ಕೊಡ್ತಾ ಇಲ್ಲ, ನಮ್ಗೆ ಗಂಡು ಕೊಡ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮನಿ ಮಾರ್ಲಿಕ್ಕೆ ಆಗ್ತಾ ಇಲ್ಲ, ಇಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಪ್ರತಿನಿತ್ಯ ಸಣ್ಣ 7 ತಿಂಗಳಿಗೆ ಡೆಲಿವರಿ ಆಗ್ತಾ ಇದೆ. ಪಾಪ ಗ್ರೈಂಡರ್ ಹೇಳ್ಕೊತಾ ಇದ್ರು ಸರ್, ಸಣ್ಣ ನೀರ್ ಬರ್ತಾ ಇತ್ತು, 7 ಡೆಲಿವರಿ ಆಗ್ತಾ ಇದೆ ಸರ್. ಮತ್ತೆ ಹುಟ್ಟು ಮಗನು ಕೂಡ ಹುಟ್ಟಿಕೊಳ್ಳೇನೆ ಅವ್ರು ಕೆಮ್ಕೊಂತ ಹುಟ್ಟುವಂತ ಪರಿಸ್ಥಿತಿ. ಸುತ್ತಮುತ್ತ ಬಹಳಷ್ಟು ಕ್ಯಾನ್ಸರ್ ಇದ್ದು ಬಹಳಷ್ಟು ಜನ ಅನುಭವಿಸ್ತಾ ಇದಾರೆ. ಎಷ್ಟೋ ಜನ ಈಗಾಗಲೇ ಅದು ಹುಬ್ಳಿ ಹೃದಯ ಭಾಗದಲ್ಲಿ ಬಂದ್ಬಿಟ್ಟಿದೆ ಪ್ಲೇಸ್. ಇರ್ಲಿ, ನಾವು ಮುಂಚಿಂದ ನಾವು ಸುಮಾರು 40 ವರ್ಷದ ಪ್ರಾಬ್ಲಮ್ ನಮ್ಗೆ ಗೊತ್ತಿದೆ. ಆದ್ರೆ ಅಟ್ಲೀಸ್ಟ್ ಪ್ರೊಸೆಸರ್ ಸ್ಟಾರ್ಟ್ ಆಗ್ಬೇಕು, ಜನರಿಗೆ ಗೊತ್ತಾಗಬೇಕಲ್ಲ ಏನ್ ನಡೀತಾ ಇದೆ ಒಳಗಡೆ ಅಂತ. ಅಲ್ಲ, ಬಟ್ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡ್ತಾರ ಅಂತ ಹೇಳಿದ್ರಲ್ಲ ಸರ್. ಈಗ ಸರ್ ಎಷ್ಟು ಮಾಡಿದ್ರೆ ಕೇಳಿ ಸರ್, ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರೆ ಕೇಳಿ ಸರ್. ಈಗ ಎಲ್ಲಾ ಸೇರಿ ಒಂದು 8,000 ರೂಪಾಯಿ ತೋರಿಸ್ತಾ ಇದೆ ಸರ್. ಅದು 4 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ ನಾವು. ಅದು 1 ಕಿಲೋಕ್ಕೆ 4 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 8,000 ಅಂದ್ರೆ ಎಷ್ಟು ಮಾಡಿದಾರೆ ಸರ್? 5 ವರ್ಷದಲ್ಲಿ ಎಷ್ಟು ಆಯ್ತು ಸರ್? ಅದು ಪ್ರತಿನಿತ್ಯ 350 ಟನ್ ಕಸ ಬರ್ತೈತೆ ಸರ್ ನಮ್ದು. 350 ಟನ್ ಕಸ. ನಮ್ದು ಬೇಡಿಕೆ ಏನಂದ್ರ 350 ಟನ್ ಡೈಲಿ ಏನ್ ಬರ್ತೈತಿ, ಇದನ್ನ ಅಟ್ಲೀಸ್ಟ್ ನೀವು ಕರೆಸ್ರಿ. ಇರೋದನ್ನ ಹಳೇದನ್ನ ಮಾಡ್ಲಿಕ್ಕೆ ನೀವು ಟೆಂಡರ್ ಮಾಡ್ತಾ ಇದೀರಿ. ಸರ್ಕಾರದ ಮಟ್ಟಕ್ಕೆ ಅದು ಆಗಲೇ ಟೆಂಡರ್ ಆಗಿದೆ, ಟೈಮ್ ಹಿಡಿತಾ ಇದೆ, ನಮ್ಗೆ ಗೊತ್ತಿದೆ. ಪ್ರತಿನಿತ್ಯ ಬರುವಂತ ಕಸ ಕರೆಸ್ತಾ ಇಲ್ಲ. ಜೊತೆಗೆ ಸರ್, ರಾಜ್ಯದಲ್ಲಿ ನಾವು ಸ್ಮಾರ್ಟ್ ಸಿಟಿ ಕೂಡ ಇರೋದು ಸರ್. ನಮ್ಮ ಹುಬ್ಳಿ ಧಾರವಾಡ 1200 ಕೋಟಿ ಕೇಂದ್ರದಿಂದನೂ ಬಂತು. ರಾಜ್ಯ ಸರ್ಕಾರದವರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಈಗ ಅದು ಅದರಲ್ಲಿ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ 2ನೇ ದೊಡ್ಡ ಸಿಟಿ ಅಂತೀವಿ ನಾವು ಸರ್. ಇಲ್ಲೇ ಕಂಪೌಂಡ್ ಸರ್ 29 ಎಕರೆ ಏನ್ ಪ್ರದೇಶ ಇದೆ, ಇದು ಕಂಪೌಂಡೇ ಇಲ್ಲ ಸರ್. ಇದಕ್ಕೆ ಮುಂಚೆ ರೋಡ್ಗೆ ಅಷ್ಟೇ ಏನು ಲಿಪ್ಸ್ಟಿಕ್ ಪೌಡರ್ ಹಚ್ಚಿರ್ತಾರಲ್ಲ, ಹಂಗ ರೋಡ್ಗೆ ಅಷ್ಟೇ ಕಂಪೌಂಡ್ ಹಾಕಿದಾರೆ.
ಸುತ್ತು ಎಲ್ಲೂ ಕಂಪೌಂಡ್ ಇಲ್ಲ ಸರ್ ಇದಕ್ಕೆ. ಈ ಇವ್ರೇನು 2,000 ನಾಯಿಗಳನ್ನ ಸಾಕಿದಾರ ಸರ್ ಒಳಗಡೆ. ಎಲ್ಲ ಹುಬ್ಬಳ್ಳಿ ನಾಯಿಗಳನ್ನ ತಗೊಂಬಂದು ಒಳಗಡೆ ಬಿಡ್ತಾರ. ಈ ನಾಯಿಗಳು ಎಲ್ಲ ಸುತ್ತಮುತ್ತಲು ಹೋಗಿ ಜನರಿಗೆ ತೊಂದ್ರೆ, ಸಣ್ಣ ಸಣ್ಣ ಮಕ್ಕಳು ಕಡಿತಾರೆ ಸರ್. ದಿವಸ ಒಂದು ಹೊಸ ಇನ್ಸಿಡೆಂಟ್ ಆಗ್ತಾವ, ಸರ್. ಕೈಯಲ್ಲಿ ಬ್ರೆಡ್ ಬಿಸ್ಕಿಟ್ ಹಾಲು ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ ಸರ್. ಬೆನ್ ಹತ್ತಿ ಕಸ್ಕೊಂಡ್ಬಿಡ್ತಾವ. ಸ್ವಲ್ಪ ಮಕ್ಕಳು ಕೊಡ್ಲಿಲ್ಲ ಅಂದಾಗ ಕಡಿಯುವಂತ ಕೆಲಸ ಆಗ್ತಾ ಇದೆ ಸರ್. ಬಹಳಷ್ಟು ತೊಂದರೆ ಅನುಭವ. ಹೌದು. ಬಟ್ ಸರ್ ಈಗ ತಾವೇನಿದ್ದೀರಿ ಕಾರ್ಪೊರೇಟರ್ ಆದಂಥವ್ರು, ಈಗ ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಥವಾ ಪಾಲಿಕೆಯಲ್ಲಿ ಅಲ್ಲಿ ಯಾಕೆ ತಾವು ಜೋರು ಮಾಡಲ್ಲ ಸರ್? ಯಾಕೆ ತರಾಟೆ ತೆಗೆದುಕೊಳ್ಳಲ್ಲ ಆಡಳಿತ ಪಕ್ಷ? ಪ್ರತಿ ಬಾರಿ ಮಾಡಾಗೈತೆ ಸರ್. ಈಗಾಗಲೇ 1 ವರ್ಷದಿಂದನೂ ತಾವೊಂದು ಸುದ್ದಿ ಮಾಡಿದ್ರಿ, ದೊಡ್ಡ ಪ್ರಮಾಣದ ಹೋರಾಟನೂ ಮಾಡಿದ್ವಿ ಸರ್ ನಾವು ಇದನ್ನ. ಅದಾದ್ಮೇಲೆ ಎಲೆಕ್ಷನ್ಸ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಇದ್ದಂತ ಜಿಲ್ಲಾ ಮಂತ್ರಿಗಳು ಸರ್ ಪಾಲಿಕೆ ಆಯುಕ್ತರಿಗೆ ಪದೇ ಕರೆದು ಈ ವಿಷಯ ಹೇಳಿದಾರೆ ಸರ್. ಅದನ್ನ ಮಾಡಿ ಇವರು ಮಾಡ್ತಾ ಇರೋ ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೀ ಒಂದು DPR ಮಾಡಿ ಕಳ್ಸಿಲ್ಲ ಸರ್. ಇಲ್ಲಿಂದ ಏನ್ ಬೇಕಂತ DPR ಇವ್ರು ಕೊಟ್ಟರೆ ಸರ್ಕಾರ ಅಪ್ರೂವಲ್ ಕೊಡುತ್ತೆ ಸರ್. ಸರ್ಕಾರ ಎಲ್ಲಾ ಮಾಡ್ಲಿಕ್ಕಿದ್ದ ಇದೆ. ಅಲ್ಟಾ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಸರ್ ಇದಕ್ಕೆ. ಒಂದ್ DPR ಮಾಡಿ ನಮ್ಗೆ ಎಷ್ಟು ಮ್ಯಾನ್ ಪವರ್ ಬೇಕು, ಏನ್ necessary ಇದೆ, ಕಂಪೌಂಡ್ ಎಷ್ಟು ದುಡ್ಡು ಬೇಕು ಅಂತ ಕಳ್ಸಿದ್ರೆ ಎಲ್ಲ ಕೊಡ್ಲಿಕ್ಕೆ ಸಿದ್ದಿದ್ದಾರೆ. ಇವ್ರು ಇಲ್ಲಿವರೆಗೂ ಒಂದು DPR ಮಾಡಿ ಕಳ್ಸಿಲ್ಲ. 8 ತಿಂಗಳಿಂದ ಸ್ವಂತ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳೇ ಅಲ್ಲಿ ಬಂದು ಆಯುಕ್ತರಿಗೆ ಹೇಳೋದ್ರು ಸರ್. ಅವರು ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ ಆಯುಕ್ತ, ಜಿಲ್ಲಾ ಮಂತ್ರಿಗಳಿಗೂ ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ ಆಯುಕ್ತರು ಬಂದಿದೆ. ನಾವು ಬಹಳಷ್ಟು ಬಾರಿ ಇಲ್ಲಿ ಆಯುಕ್ತರು ಈ ಪ್ಲೇಸ್ ಕರ್ಕೊಂಡು ಬಂದು ನಿಂತಿದ್ದೀವಿ. ಅವ್ರಿಗೂ ಪಾಪ ಹೆಲ್ತ್ ಇಶ್ಯೂ ಆಗಿದೆ. ಒಂದೇ ದಿವಸಕ್ಕೆ ಅವ್ರಿಗೆ ಸ್ಕಿನ್ ಎಲ್ಲ ಅಲರ್ಜಿ ಆಗಿ ತೊಂದರೆ ಅನ್ಬೋತಿದ್ರು. ಅದನ್ನು ನಾವು ನೋಡಿದ್ವಿ. ಮತ್ತೆ ಒಂದೇ ದಿವಸಕ್ಕೆ ಹಿಂಗ ಆಗ್ತಿತ್ತಂದ್ರೆ ಪ್ರತಿನಿತ್ಯ ಇಲ್ಲಿ ಸುತ್ತಮುತ್ತ ಜನ ಹೆಂಗ್ ಅನ್ಬೋದು ಸರ್? ಅದಕ್ಕೆ ನಿನ್ನೆ ಆಯುಕ್ತರು ಬಂದವ್ರಿಗೆ ನಾವು ಹೇಳಿದೀವಿ ಸರ್, ನಾವು ಇದನ್ನ ಎಲ್ಲಾ ಕಸ ತಗೊಂಡು ಬರ್ತೇವೆ, ಟ್ರ್ಯಾಕ್ಟರ್ ತುಂಬ್ಕೊಂಡು ಬಂದು. ನಮ್ದೇನು ಮಹಾನಗರ ಸಭೆದ ಈಗ GB ಇದೆ, GB ದಿವಸ ಪಾಲಿಕೆಯಲ್ಲಿ ಕಸ ಹಾಕಿ ಒಂದ್ ದಿವಸ ಬೆಂಕಿ ಹಚ್ಚಿ ಆ ಸ್ಮೆಲ್ ನೋಡಿ ಸರ್ ಎಷ್ಟು ತೊಂದರೆ ಆಗ್ತೈತಿ. ಮತ್ತೆ ಇಲ್ಲಿದ್ದಂತ ನಾಯಿಗಳೇನಿದಾವೆ ಸರ್, ಬರೀ ಒಂದು 10-20 ನಾಯಿ ತಗೊಂಡು ಬಂದು ತಮ್ಮ ಬಗ್ಲೆಯಲ್ಲಿ ತಮ್ಮ ಕಚೇರಿಯಲ್ಲಿ ಬಿಡ್ತೇವೆ ಸರ್. ಒಂದ್ ದಿವಸ ಆ ನಾಯಿಗಳ ಜೊತೆ ಜೀವನ ಮಾಡಿ ಸರ್. ಅನುಭವ ಆಗ್ಲಿ ಸರ್ ಅವ್ರಿಗೂ. ನಿಜವಾಗ್ಲೂ ಅನಿವಾರ್ಯ ಆಗಿದೆ ಸರ್. ಜನ ಇಲ್ಲಿ ಹೇಳ್ತಾ ಇದ್ರೆ ನಾವು ಇಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡ್ತಿದ್ದೀವಿ, ಆ ಡೆವಲಪ್ಮೆಂಟ್ ಕೆಲಸ ಬಿಟ್ಟು ನಾವು ದಿವಸ ಅದಕ್ಕೆ ಆನ್ಸರ್ ಮಾಡ್ಬೇಕು. ಕಸ ಏನಾಯ್ತು, ಇದು ಸ್ಮೆಲ್ ಬರೋದು, ನಾಯಿಗಳದು ಸಾಕಾಗಿ ಹೋಗಿದೆ ಸರ್. ನಾನು ಪ್ರತಿ ದಿವಸ ಸರ್ ಇದು ಪ್ರಾಬ್ಲಮ್. ಅಟ್ಲೀಸ್ಟ್ ಏನಾದ್ರೂ ಕೆಲಸ ನಡೆದಿದೆ. ಇಡೀ ಗಾರ್ಬೇಜ್ ಯಾರ್ಡ್ 29 ಎಕರೆ ಪ್ರದೇಶನ 3 ಜನ ನೋಡ್ಕೊಂತಾರೆ. ಇಡೀ ಗಾರ್ಬೇಜ್ ಯಾರ್ಡ್ ಅಷ್ಟೆಲ್ಲ 45 ಕೋಟಿ ಮಷಿನರೀಸ್ ಆಪರೇಷನ್ ಮಾಡ್ಲಿಕ್ಕೆ ಎಲ್ಲ 3 ಜನ 80 ಜನ ಅಟ್ಲೀಸ್ಟ್ ಬೇಕು ಸರ್ ನಮ್ಗೆಲ್ಲ. ಕಸ ಡೈಲಿ ಕಸ ಹಾಕ್ಲಿಕ್ಕೆ ಮಷಿನರೀಸ್ ಇಲ್ಲ, JCBಗಳಿಲ್ಲ, ಒಳಗಡೆ ಹಿಟಾಚಿ ಎಂತ ನೆಸರಿ ಸರ್. ಸರ್ಕಾರ ಕೊಡ್ಲಿಕ್ಕೆ ಎಲ್ಲಾ ತಯಾರಿದ್ರು ಕೂಡ ಮಹಾನಗರ ಪಾಲಿಕೆ ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇದಾರ. ಇವ್ರಿಗೂ ಕೂಡ ನಾವು ಒಂದು ಬುದ್ಧಿ ಕಲಿಸುವಂತ ಕೆಲಸ ನಾವಂತೂ ನಿರಂತರ ಹೋರಾಟ ಕೂತಿದ್ದೀವಿ ಸರ್. ಇಲ್ಲಿ ಈಗ ಇಲ್ಲೇ ಪೆಂಡಾಲ್ದಲ್ಲೇ ಕುತ್ಕೊಂಡಿದ್ದೀವಿ ಸರ್. ಈಗ ಸರ್ TV5 ಜೊತೆ TV5 ನಿಮ್ ಜೊತೆಗೆ ಯಾವತ್ತೂ ಕೂಡ ಇರುತ್ತೆ ಸರ್. ನಾವು ಕೂಡ ನಿಮ್ಮ ಪರವಾಗಿ ಮತ್ತು ಈ ಒಂದು ನಿಮ್ಮ ಅಭಿಯಾನದ ಪರವಾಗಿ ಇದೀವಿ ಸರ್ ಯಾವತ್ತೂ ಕೂಡ. ಧನ್ಯವಾದ. ತಾವು ಸರ್ ಯಾವಾಗ ಸಾಮಾಜಿಕ ಕಳಕಳಿ ಇದೆ, ಯಾವುದೇ ಪಕ್ಷ ಭೇದ ಅಂದೇ ನೀವು ನೇರವಾಗಿ ಎಲ್ಲಾ ವಿಷಯಗಳನ್ನ ಹೇಳ್ತೀವಿ ಸರ್. ಬಹಳಷ್ಟು ಖುಷಿ ಆಗ್ತದೆ ಸರ್ ನಮ್ಗೆ. ನಿಮ್ಗೆ ಇನ್ನು ಎಷ್ಟೇ ಏನಾಗ್ಲಿ ಸರ್, ಮುಂದೆ ಬರೋ ದಿವಸದೊಳಗೆ ತಾವೇನ್ ನೇರವಾಗಿ ಜನರದ ಸಾರ್ವಜನಿಕರ ಪರವಾಗಿ ಏನ್ ಮಾಡ್ತಾ ಇದ್ದೀರಿ ಸರ್, ಒಂದು ಒಳ್ಳೆ ಇದನ್ನಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಆಗ್ಬಯಸ್ತದೆ ಸರ್. ಬಟ್ ಇಲ್ಲಿ ಸಾರ್ವಜನಿಕರದ್ದು ಒಬ್ಬರು ಅಧಿಕಾರಿ ಹೇಳ್ತಾ ಇದ್ರು, ಸಾರ್ವಜನಿಕರು ಹಾಕುವಾಗ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಹಾಕ್ತಿಲ್ಲ, ಹಾಗಾಗಿ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು ಸರ್. ಈಗ ಟ್ರ್ಯಾಕ್ಟರ್ ನಲ್ಲಿ ಏನ್ ಬರ್ತಾ ಇದೆ, ಏನು ರಸ್ತೆಯಲ್ಲಿ ಹಾಕಿರೋ ಕಸ ತುಂಬಿಕೊಂಡು ಬರ್ತಾ ಇದಾರೆ, ಅದಷ್ಟೇ ಸಮಸ್ಯೆ ಆಗ್ತಾ ಇದೆ. ಟಿಪ್ಪರ್ ಅಲ್ಲಿ ಏನ್ ಕಸ ಬರ್ತಾ ಇದೆ ಸರ್, ಟಿಪ್ಪರ್ ಅಲ್ಲಿ ಬರುವಂತ ಕಸದ ಏನ್ ಸಮಸ್ಯೆ ಇಲ್ಲ ನಮ್ಗೆ. ಟಿಪ್ಪರ್ ಅಲ್ಲಿ ಬರ್ತಾ ಇರೋದು ಸ್ಯಾಗ್ರಿಗೇಟ್ ಆಗೇ ಬರ್ತಾ ಇದೆ. ಟ್ರ್ಯಾಕ್ಟರ್ ಮತ್ತೆ ಇವ್ರೇನು ದೊಡ್ಡ ದೊಡ್ಡ ಟ್ರಕ್ ಗಳು ತಿರುಗ್ತಾ ಇದಾವಲ್ಲ ಕಮರ್ಷಿಯಲ್ ಗಾಡಿಗಳು, ಅವನ್ ಮಾತ್ರ ಇವರು ಡೈರೆಕ್ಟ್ ಬರ್ತಾ ಇದೆ ಸರ್. ರಸ್ತೆಯಲ್ಲಿ ಬಿದ್ದಿದ್ದ ಕಸ ಏನ್ ಹಾಕೊಂಡ್ ಬರ್ತಾರೆ ಇವರು ಟ್ರ್ಯಾಕ್ಟರ್ ಅಲ್ಲಿ, ಅದು ಮಾತ್ರ ನೇರವಾಗಿ ಬರ್ತಾ ಇರೋದು. ಉಳಿಕಿದ ಕಸ ಏನ್ ಟಿಪ್ಪರ್ ಅಲ್ಲಿ ಮನೆಗೆ ಏನ್ ಕಲೆಕ್ಟ್ ಮಾಡ್ತಾ ಇದಾರ, ಅಲ್ಲಿ ಒಣ ಕಸ ಹಸಿ ಕಸ ಸಪರೇಟ್ ಆಗೇ ಬರ್ತಾ ಇದೆ ಸರ್. ಮತ್ತೆ ಈಗ ನಮ್ಗೆ 4 ತಿಂಗಳ 20 ಲೇಬರ್ ತಗೊಂಡಿರ್ತಾರೆ. 4 ತಿಂಗಳ 20 ಲೇಬರ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಈಗಾಗಲೇ ನಮ್ಮ ಒಂದಿಷ್ಟು ಕೆಲಸನೂ ಸ್ಟಾರ್ಟ್ ಆಗಿತ್ತು. 5% ಆದ್ರೂ ಕಸ ಹಂಡಿತ್ತು. ಈಗ ಅವ್ರಿಗೂ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ 4 ತಿಂಗಳು ಅವರು 15 ಲಾಸ್ಟ್ ಬಂದು 15 ತಾರೀಕಿನಿಂದ ಕೆಲಸ ಬಿಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟಿ ಸ್ಮೆಲ್ ಆಗ್ಬಿಟ್ಟಿದೆ. ಅದು ಹೊಸ ಕಸ ಸುಡ್ಲಿಕ್ಕಂದ್ರೆ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅಲ್ಲಿ ಜಗಾನೇ ಇಲ್ಲ ಅವ್ರಿಗೆ ಹಾಕ್ಲಿಕ್ಕೆ ಒಳಗಡೆ ಕಸ. ಇದಕ್ಕಾಗಿ ಏನು ಒಳಗಡೆ ಶೆಡ್ಗಳು ಮಾಡಿದ್ರಿ, ಯಾರು ಇದಾವ ಒಳಗಡೆ, ನೀವು ಕಸ ಸೀದಾ ನಮ್ಗೇನು ಒಂದೇ ಸರ್ ನಮ್ ಪಾಯಿಂಟ್, ಪ್ರತಿನಿತ್ಯ ಬರೋ ಕಸ ನೀವು ಮಷಿನರೀಸ್ ಹಾಕಿ. ಅದಕ್ಕೆ ಏನ್ ಫೆಸಿಲಿಟಿ ಬೇಕು, ಮ್ಯಾನ್ ಪವರ್ ಇಲ್ಲ ಅಂತಂದ್ರೆ ಅಷ್ಟೇ ಒಂದ್ ರೀಸನ್ ಸರ್, ಬೇರೆ ಏನೂ ಇಲ್ಲ. ಎಲ್ಲ ಇದೆ. ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ರು, ನಾವೆಲ್ಲ ಮ್ಯಾನ್ ಪವರ್ ಕೊಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದಾರ. ಅಲ್ಲಿ ಕೂಡ ಅವ್ರು ನನ್ವರೆಗೂ ಫೈಲ್ ಬಂದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರ. ನಾವಂತೂ ನಿರಂತರ ಸರ್ ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ಬೇಕು, ಪೊಲೀಸ್ ಕೋರ್ಟ್ದವರು ಇಲ್ಲಿ ಬರ್ಬೇಕು. ಅನಿವಾರ್ಯ ಆದ್ರೆ ಸರ್ ಮಹಾನಗರ ಪಾಲಿಕೆ ವಿರುದ್ಧ ಸರ್ ಇದು ಗೊತ್ತಿರ್ಲಾರ್ದು ಮಾಡಿದ್ರೆ ತಪ್ಪಂತಾರ ಸರ್. ಇದು ಕ್ರಿಮಿನಲ್ ಕೇಸ್ ಸರ್. ಇದು ಎಲ್ರಿಗೂ ಗೊತ್ತಿದೆ. ಬೆಂಕಿ ಹಚ್ತಾ ಇದಾರೆ ಒಳಗಡೆ ಹೋಗಿ. ಹೌದು ಸರ್. ಈಗ ನೀವ್ ಹೇಳ್ದಂಗೆ ಒಂದು ಈಗ ಏನು ತಾವು ಸುತ್ತಮುತ್ತಲಲ್ಲಿ ವಾಸ ಮಾಡ್ತಿದ್ರೆ ನಿವಾಸಿಗಳಿದ್ದಾರೆ, ಅವ್ರು ಬರ್ಲಿ ಒಂದ್ ವಾರ ಅಲ್ಲಿ ಇದ್ದೋಗ್ಲಿ ನೋಡೋಣ ವಾಸ ಮಾಡ್ಲಿ, ಅಥವಾ ನೀವೇನಿ ಸರ್ ಕಸ ಹೋಗಿ ಸುರಿತೀವಿ ಅಂತ ಹೇಳಿದ್ರೆ ನಾಯಿ ಬಿಡ್ತೇವೆ ಅಂತ ಹೇಳಿದ್ರೆ ಅದು ಅನುಭವ ಆಗ್ಲಿ ಸರ್ ಅವ್ರಿಗೆ ಆಗ್ಬೇಕು.
ಸರ್ ಬಹಳಷ್ಟು ನಾವಿಷ್ಟು ಸಿಟ್ಟಿಗೆದ್ದು ಹೇಳ್ತಾ ಇದ್ದೇವೆ ಅಂತಂದ್ರೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಜನ. ಬಹಳ ಪ್ರತಿನಿತ್ಯ ಸರ್, ಇದು ಒಂದೇ ದಿವಸದಲ್ಲ ಇದು. ಪಾಪ ಅವ್ರ ಮನೆಯಲ್ಲಿ ಫ್ಯಾನ್ ಹಚ್ಕೊಂಡ್ರೆ ಅದು ಸುತ್ತಮುತ್ತಲ ಇರೋದೆಲ್ಲ ಹಂಚಿನ ಮನೆಗಳು, ಸೆಕೆ ಆಗ್ತೈತೆ ಅಂತ ಫ್ಯಾನ್ ಹಚ್ಕೊಂಡ್ರೆ ಫ್ಯಾನ್ ಗುಂಟ ಗಾಳಿ ಬರುದು, ಇದು ಹೊಲಸು ವಾಸನೆ ಬರ್ತೈತೆ ಫ್ಯಾನ್ ನಲ್ಲಿ ಕೂಡ. ಇಷ್ಟು ತೊಂದರೆ. ಸಣ್ಣ ಸಣ್ಣ ಮಕ್ಕಳು ಸರ್ ನಿನ್ನೆ ಎಲ್ಲ ಕರ್ಕೊಂಡು ಬಂದು ತೊಂದರೆ ಹೇಳ್ತಾ ಇದ್ರು. ಅವರು ಡಾಕ್ಯುಮೆಂಟ್ ತಗೊಂಡಿದ್ರು ಸರ್, ತಾವೇನು ಅರ್ಥ ಮಾಡೋ ಕ್ಯಾನ್ಸರ್ ಲಿಂದ ಏನ್ ತೊಂದರೆ ಅನುಭವಿಸ್ತಾ ಇದಾರ, ತಮ್ಲಿಂದ ಏನು ಅನುಭವಿಸ್ತಾ ಇದಾರ, ಅವ್ರ ಡಾಕ್ಯುಮೆಂಟ್ಸ್ ಕಮಿಷನರ್ ಮುಂದೆ ಇಟ್ರು ಸರ್ ಎಲ್ಲ. ಇಷ್ಟು ತೊಂದರೆ ಅನುಭವಿಸ್ತಾ ಇದ್ವಿ ನಾವು, ನಮ್ಗೆ ದಯವಿಟ್ಟು ನಮ್ಗೆ ಇದನ್ ಮಾಡ್ರಿ, ಎಷ್ಟು ರಿಕ್ವೆಸ್ಟ್ ಮಾಡಿ ಹೆಣ್ಮಕ್ಳು ಬೋಗರ್ದ್ರು ಸರ್ ಅಲ್ಲೇ. ಸರ್ ಇನ್ನೊಂದು ಸರ್, ಕೇವಲ ಇದು 1-2 ದಿನದ ಹೋರಾಟ ಅಥವಾ ನಮ್ಮ ಧ್ವನಿ ಅರ್ಧ ಗಂಟೆ ಆಗಬಾರ್ದು ಸರ್. ನಿರಂತರವಾಗಿ ಈ ಸಮಸ್ಯೆ ಬಗೆಹರಿಯವರೆಗೂ ನಾವೆಲ್ಲ ಒಟ್ಟಾಗಿ ಆ ಜನರಿಗೆ ಒಟ್ಟಿನಲ್ಲಿ ಸರ್ ಎಲ್ಲರೂ ಕೂಡ ಈ ಕಸದ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು. ಅಲ್ಲಿವರೆಗೂ ನಿರಂತರವಾಗಿ ಧ್ವನಿ ಎತ್ತಬೇಕು ಸರ್. ನಾವು 100ಕ್ಕೆ 100ರಷ್ಟು ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ ಸರ್. ಈಗಾಗಲೇ ನನಗೂ ಬಹಳಷ್ಟು ಪ್ರೆಷರ್ ಬಂತು. ನಾನಂತೂ ಯಾವ್ದೇ ಕಾರಣಕ್ಕೂ ಹಿಂಸರೋ ಪ್ರಶ್ನೆನೇ ಇಲ್ಲ. ಅನಿವಾರ್ಯ ಆದ್ರೆ ನಾನು ಲೋಕಾಯುಕ್ತರ ಮುಂದೂ ಹೋಗ್ತೇನೆ, ನಮ್ಮ ಇವ್ರ ಮುಂದೆ ಹೋಗ್ತೇನೆ, NGT ಅವ್ರ ಮುಂದೆ ಹೋಗ್ತೇನೆ, ಎಲ್ಲರ ಮುಂದೆ ಹೋಗ್ತೇನೆ ಸರ್. ನಾ ಕೋರ್ಟ್ಗೆ ನ್ಯಾಯಾಧೀಶರು ಕೂಡ ಸುಮೋಟೋ ಕೇಸ್ ತಗೊಳ್ಳೋ ತರ ನಾವು ವಕೀಲರ ಮುಖಾಂತರ ನ್ಯಾಯಾಧೀಶರಿಗೂ ಪ್ರೆಷರ್ ಹಾಕುವಂತ ಕೆಲಸ ಹೇಳ್ತೇನೆ ಸರ್. ಯಸ್ ಸರ್, ಥ್ಯಾಂಕ್ ಯು ನಾಗರಾಜ್ ಗೌರಿ ಮಾತಾಡಿದ್ದಕ್ಕೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರ ಇನ್ನೊಬ್ರು ಸಂಜೀವ್ ಅಂತ. ಸಂಜೀವ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಬೆಟ್ಟ ಗುಡ್ಡನೇ ಆಗ್ಬಿಟ್ಟಿದೆಯಲ್ಲ ಕಸದಿದು. ನಾನೇನೋ ಇದು ಮಲ್ನಾಡೋದು ಗುಡ್ಡ ಅನ್ಕೊಂಡೆ, ಏನೋ ಮಂಜು ಬರ್ತಿದೆ ಅನ್ಕೊಂಡೆ, ನೋಡಿದ್ರು ಹೊಗೆ, ಅಲ್ಲಿ ರೋಗ ರುಜಿನಿ ಬರ್ತಿದೆ. ಹೆಂಗಿದ್ದೀರಾ ನೀವು, ಹೆಂಗ್ ತಡ್ಕೊಂಡಿದ್ದೀರಾ? ಸರ್ ಈಗ ಹುಬ್ಬಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಅದನ್ನೇ ನಮ್ ಸ್ಮಾರ್ಟ್ ಸಿಟಿ ಆಗ್ತಾ ಇರೋದು. ಈ ಹೊಗೆ ಮತ್ತು ದುರ್ವಾಸನೆ ಸ್ಮಾರ್ಟ್ ಅದು ನಮ್ಮ ಏನಾಗಿದೆ ಸರ್. ಈಗ ಇಲ್ಲಿ ಮಹಾನಗರ ಪಾಲಿಕೆ ಆಡಳಿತನೂ ಇಲ್ದಂಗಿದೆ. ಎಷ್ಟೋ ಸರಿ ಹೋರಾಟ ಮಾಡಿದ್ರು ಕೂಡ ಆ ಕಸ ವಿಲೇವಾರಿ ಮಾಡೋ ಘಟಕ ತೆಗೆಯುವಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿನ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯಗಳ ಕೈವಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಯಾಕಂದ್ರೆ ಅದು ತೆರವು ಮಾಡ್ಬೇಕಂದ್ರೆ ಇವತ್ತು ಮಹಾನಗರ ಪಾಲಿಕೆ ಮೀನಾಮೇಷ ಎಣಿಸ್ತಾ ಇದೆ. ಅದೇ ಕಾರ್ಪೊರೇಷನ್ ಅಲ್ಲಿಗ ಅಧಿಕಾರಿಗಳು ಪಾಲಿಕೆಯವರು ಎಲ್ರು ಅಲ್ವಾ? ಎಲ್ರು ಸರ್. ಈಗ ಅಧಿಕಾರಿಗಳನ್ನು ಇದ್ದಾರೆ, ಪ್ಲಸ್ ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಇದಾರೆ, ಆಡಳಿತ ಇದೆ. ಅದು ಸಾರ್ವಜನಿಕರ ಮೇಲೆ ಆರೋಗ್ಯದ ಮೇಲೆ ದುಷ್ಟಪರಿಣಾಮ ಬೀಳ್ತದೆ ಗೊತ್ತಿದ್ರು ಕೂಡ ಅಲ್ಲಿ ಇಡ್ತಾರ ಅಂದ್ರೆ ಇದ್ರಲ್ಲಿ ಲಾಭಿ ಇಲ್ಲಾರೆ ಮತ್ತೇನ್ ಅನ್ಬೇಕು ಸರ್? ಅದು ಲಾಭಿ ಇದೆ, ಅದರಿಂದ ಗ್ಯಾರ್ಬೇಜ್ ಹಿಂದ್ಗಡೆ ಲಾಭಿ ಇದೆ. ಅದಕ್ಕಾಗಿ ನಾವ್ ಏನ್ ಹೇಳ್ತೀವಿ, ಕೂಡಲೇ ಅದನ್ನ ತೆರವು ಮಾಡಿ. ಸಾಕಷ್ಟು ಮಹಾನಗರ ಪಾಲಿಕೆ ಜಾಗಗಳಿರೋದ್ರಿಂದ ಊರು ಹೊರಗಡೆ ಅದನ್ನ ನಿರ್ಮಾಣ ಮಾಡಬೇಕು. ಮತ್ತು ಸಾಕಷ್ಟು ಕಸ ವಿಲೇವಾರಿ ಮಾಡುವಲ್ಲಿ ಮರುಬಳಕೆ ಮಾಡುವಂತ ತಂತ್ರಜ್ಞಾನ ಇದ್ರೂ ಕೂಡ ಇವತ್ತು ಹೊಗೆ ಬರ್ತಾ ಇದೆ. ಆರೋಗ್ಯ ಮೇಲೆ ಪರಿಣಾಮ ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವ್ರ ಜನರಿಗೆ ಸಮಸ್ಯೆ ಅರ್ಥ ಆಗ್ತಿಲ್ವಾ? ಅವ್ರನ್ನ ಕರ್ಕೊಂಬಂದು ಒಂದ್ ಶೆಡ್ ಹಾಕಿ ಅವ್ರು ಇರ್ಲಿ, ಒಂದ್ ವಾರ ಇದ್ ನೋಡ್ಲಿ ಅಂತ ಅನುಭವ ಆಗ್ಲಿ ಅವ್ರಿಗೆ. ಅದೇ ಸರ್, ಈಗ ನೆಕ್ಸ್ಟ್ ಏನಿಲ್ಲ, ಎಲ್ಲಾ ಕಸವನ್ನ ತಗೊಂಡು ಹೋಗಿ ಅಲ್ಲಿ ಏನ್ ಆಗ್ತದೆ ಇಲ್ಲಿ ಈ ಕಾರ್ಪೊರೇಷನ್ ಆವರಣದಲ್ಲೇ ಉರಿ ಹಚ್ಚಿ ಹೊಗಿ ತೋರಿಸಿ ಬಿಡೋದವ್ರನ್ನ. ಈಗ ಅದೇ ಲಾಸ್ಟಿಕ್ ಚಾನ್ಸ್ ಅದೇ. ಈಗ ಕರೆಕ್ಟ್. ಈಗ ಕಸ ಅಲ್ಲಿ ಕಳ್ಸೋದಿಲ್ಲ, ಟಿಪ್ಪರಲ್ಲಿ ಹಾಕೋದಿಲ್ಲ. ಈಗ ಎಲ್ಲಾ ಕಸವನ್ನ ತಗೊಂಡೋಗಿ ಹಂಗೇರಿ ಸಂಜೀವ್, ಹಂಗೇರಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಪಾಲಿಕೆ ಆಯುಕ್ತರಿದ್ದಾರೆ ಈಶ್ವರ್ ಉಳ್ಳಾಗಡ್ಡಿ ಅವರು. ಸರ್ ನಮಸ್ಕಾರ. ಸರ್, ಈ ತ್ಯಾಜ್ಯ ವಿಲೇವಾರಿ ಘಟಕ ಸಾಕಷ್ಟು ಸಮಸ್ಯೆ ಆಗ್ತಿದೆ ಸರ್. ತಾವು ಕೂಡ ಅಲ್ಲಿ ಹೋಗಿದ್ರೆ ಅಂತ ಅನ್ಸುತ್ತೆ, ಹೇಳ್ತಾ ಇದ್ರು. ಬಟ್ ಯಾಕೆ ಸರ್ ಇನ್ನೂ ಸಮಸ್ಯೆ ಯಾಕೆ ಕ್ಲಿಯರ್ ಆಗಿಲ್ಲ ಅಂತ? ಈಗ ನಮ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 2 ಗಾರ್ಬೇಜ್ ಯಾರ್ಡ್ಗಳಿದಾವೆ. ಅದರಲ್ಲಿ ಹುಬ್ಬಳ್ಳಿದು 3.6 lakhs ಟನ್ಸ್ ನಮ್ದು ಲಿಗಸಿ ವೇಸ್ಟ್ ಪಾರಂಪರಿಕ ತ್ಯಾಜ್ಯ ಇದೆ. ಆಮೇಲೆ ಧಾರವಾಡದಲ್ಲಿ ಅರೌಂಡ್ 1.2 lakh ಟನ್ಸ್ ತ್ಯಾಜ್ಯ ಇದೆ. ಈಗ ಹುಬ್ಬಳ್ಳಿಯಲ್ಲಿ ಯಲ್ಲಾಪುರ. ಆಮೇಲೆ ಈಗ ಹುಬ್ಬಳ್ಳಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಮೊನ್ನೆ ಸರ್ಕಾರದಿಂದ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ 28 ಕೋಟಿಗಳಷ್ಟು ಹುಬ್ಬಳ್ಳಿ ಧಾರವಾಡ 2 ಸೇರಿ ಏನಂತ ಹೇಳಿದ್ರೆ ಅಮೌಂಟ್ ರಿಲೀಸ್ ಆಗಿದೆ. ಇದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ, ಏನು ಪಾರಂಪರಿಕ ತ್ಯಾಜ್ಯ ಲಿಗಸಿ ವೇಸ್ಟ್ ಇದೆ, ಇದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಅಮೌಂಟ್ ರಿಲೀಸ್ ಆಗಿದೆ. ಇದು 3ನೇ ಕರೆ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಬಿಟ್ರೆ ಅದರಲ್ಲಿ ಈಗಾಗಲೇ 3ನೇ ಕರೆ ಓಪನ್ ಆಗಿದೆ. ಟೆಂಡರ್ ಟೆಕ್ನಿಕಲ್ ವ್ಯಾಲ್ಯೂಷನ್ ನಾಳೆ ಟೆಕ್ನಿಕಲ್ ವ್ಯಾಲ್ಯೂಷನ್ ಕಮಿಟಿ ಮೀಟಿಂಗ್ ಇದೆ. ಅಲ್ಲ, ಬಟ್ ಮ್ಯಾನ್ ಪವರ್ ಹೇಳ್ತಾ ಇದೀರಿ ಸರ್ ತಾವು. ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಾ ಇದೀರಿ ಅಂತೆ ಬರೀ. ಇಲ್ಲ ಮ್ಯಾನ್ ಪವರ್ ಈಗಾಗಲೇ ನಾವು 70 ಜನಕ್ಕೆ ನಮ್ಗೆ ಅಪ್ರೂವಲ್ ಆಗಿದೆ. ಆಮೇಲೆ ನಾವು ಈಗಾಗಲೇ 34 ಜನ ಏನು C&R ರೂಲ್ ಪ್ರಕಾರ ಇದೆ ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದಾರೆ. ಪ್ಲಾಂಟ್ ರನ್ನಿಂಗ್ ಇದೆ. ಫ್ರೆಶ್ ವೇಸ್ಟ್ ಏನ್ ನಮ್ದು ಡೈಲಿ ಬರ್ತದೆ ಅದು ಸಹಿತ ಪ್ರೊಸೆಸ್ ಆಗ್ತಾ ಇದೆ. ಪ್ಲಸ್ ಲಿಗಸಿ ವೇಸ್ಟ್ ಏನು ಕಸದ ಗುಡ್ಡೆ ಇದೆ ಅದು ಸಹಿತ ಟೆಂಡರ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಅದು ಆಗ್ತದೆ. ಸ್ವಲ್ಪ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಏನಂತ ಹೇಳಿದ್ರೆ ನಿರಂತರವಾಗಿ ವೈಜ್ಞಾನಿಕವಾಗಿ ಎಲ್ಲ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದೀವಿ. ಹೋದ ವರ್ಷ ಅಥವಾ ಹಿಂದಿನ ಇದರಲ್ಲಿ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಮ್ಮಿ ಇದೆ ಆಕ್ಚುಲಿ.
ಆದ್ರೂ ಸಹಿತ ಏನಂತ ಹೇಳಿದ್ರೆ ಅಲ್ಲಿ ಕಂಟಿನ್ಯೂಸ್ ಸಾಯಿಲ್ ಟ್ಯಾಪಿಂಗ್ ಇರ್ಬೋದು, 24 ವಾಟರ್ ಸ್ಪ್ರೇಯಿಂಗ್ ಇರ್ಬೋದು, ಎಲ್ಲಾನು ನಾವು ಮಾಡ್ತಾ ಇದೀವಿ. ಆಲ್ಮೋಸ್ಟ್ 80% ಈಗ ಸಾಯಿಲ್ ಟ್ಯಾಪಿಂಗ್ ಕಂಪ್ಲೀಟ್ ಆಗಿದೆ. ಎಸ್ ಸರ್, ಎಸ್ ಸರ್. ಸರ್ 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 ಇನ್ನೊಂದು ಕೊನೆಯದಾಗಿ ಸರ್, ಈಗ ನಿಮ್ಮ ಮೇಲೆ ನಿರೀಕ್ಷೆ ಇದೆ ಸರ್, ಜನರು ಅದನ್ನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಈ ಸಮಸ್ಯೆಗೆ ಎಷ್ಟು ದಿನದಲ್ಲಿ ಒಂದು ಪರಿಹಾರ ಸರ್ ನಾವು ನಿರೀಕ್ಷೆ ಮಾಡ್ಬೋದು? ಇಮಿಡಿಯೇಟ್ ಆಗ್ತದೆ. ಈಗ ಟೆಂಡರ್ ಕೊಟ್ಟಿವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳಲ್ಲಿ ಐ ಥಿಂಕ್ ಈಗ ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಏನಾದ್ರು ಟೆಂಡರ್ ಇಶ್ಯೂ ಆದ್ರೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಎಸ್. ಅದಾದ ನಂತರ ನಾವು ಕ್ರಮ ತಗೊಳ್ತೀವಿ, ಏನು ಸಮಸ್ಯೆ. ಓಕೆ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಪಾಲಿಕೆ ಆಯುಕ್ತರು ಹೇಳಿದ್ದಾರೆ, ಈಶ್ವರ್ ಉಳ್ಳಾಗಡ್ಡಿ ಅವರು ಒಂದು 2-3 ತಿಂಗಳಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ. ಹೋರಾಟ ಅದು ಮುಂದುವರಿಯುತ್ತೆ, ನೋಡೋಣ ಈಗ ಏನಾಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ನಮಗೆ ಆ ಕಸದಿಂದ ಆಗುವಂತಹ ತೊಂದರೆಗಳಿಂದ ಮುಕ್ತಿ ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಪಾಲಿಕೆ ಮುಂದೆ ಕಸ ತಂದು ಸುಟ್ಟು ನಿಮಗೂ ಎಲ್ಲ ವಾಸನೆ ಬಿಡಿಬೇಕು, ನಾಯಿನ ಅಲ್ಲಿ ಬಿಡ್ತಾರಂತೆ. ಅನುಭವ ಆದಾಗ ಮಾತ್ರ ಆ ಒಂದು ಸಮಸ್ಯೆಯ ಅರಿವಾಗುತ್ತೆ. ಕಾದು ನೋಡ್ತೀವಿ ಏನಾಗುತ್ತೆ ಅಂತ. ಇದು ಇವತ್ತಿನ ಜನದನಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.